ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಪಾತ್ರೆಯಲ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ತುಂಬ ನೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಿರಿಯಾನಿನ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಓಪನ್ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಕೂಡ ಇರುತ್ತೆ ಟೇಸ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ರೀತಿ ಅಗಲವಾಗಿರೋ ಪಾತ್ರೆನೇ ತೊಗೋಬೇಕು, ಇಲ್ಲಾಂದರೆ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ 100 ಗ್ರಾಮಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಈ ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಇಷ್ಟಪಡೋರು 3ರಿಂದ 4 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ. ಇದಾದಮೇಲೆ ಸ್ಪೈಸಸ್, ಎಲ್ಲ ರೀತಿ ಸ್ಪೈಸಸ್ನೂ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಆಗಿರ್ಬೋದು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಎಲ್ಲನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ಮೆಣಸನ್ನ 4 ತೊಗೊಂಡಿದ್ದೀನಿ, ಲವಂಗನ ಒಂದು 5ರಿಂದ 6 ತೊಗೊಂಡಿದ್ದೀನಿ, ಪಲಾವ್ ಎಲೆ 2 ತೊಗೊಂಡಿದ್ದೀನಿ, ಚಕ್ಕೆನ ಒಂದು 3ರಿಂದ 4 ಪೀಸ್ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿನ ಒಂದು 5ರಿಂದ 6 ಉದ್ದುದ್ದ ಹೆಚ್ಕೊಂಡು ಫಸ್ಟೇ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಗೆ ಫಸ್ಟು ಹಸಿಮೆಣ್ಸಿಕಾಯಿ ಹಾಕಬೇಕು. ಅದಾದಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದು 3ರಿಂದ 4 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಇಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಕೂಡ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇದು ಸ್ವಲ್ಪ ಯೆಲ್ಲೋ ಕಲರ್ ಬಂದಮೇಲೆ ಅದಕ್ಕೆ ನಾವು ಟೊಮೊಟೊ ಸೇರಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ 2 ಸೇರಿಸ್ತಾ ಇದ್ದೀನಿ ಇಲ್ಲಿ. ಅದು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಿಟ್ಬಿಡಬೇಕು. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನೂ ಸೇರಿಸ್ತಾ ಇದ್ದೀನಿ. ಆಫ್ನ ಎತ್ತಿಡ್ಕೋತಾ ಇದ್ದೀನಿ. ಅದು ಯಾವಾಗ ಹಾಕ್ತೀನಿ ಅಂತ ಮತ್ತೆ ಹೇಳ್ತೀನಿ ನಿಮಗೆ. ಇದನ್ನು ಅಷ್ಟೇ ಸ್ವಲ್ಪ ಎಲ್ಲ ಜೊತೆನೂ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ 2ರಿಂದ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಮಾಡ್ತೀವಿ ಅನ್ನೋ ಕ್ವಾಂಟಿಟಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಡಿಸೈಡ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ 1 kg ಚಿಕನ್ಗೆ ಬಿರಿಯಾನಿ ಮಾಡ್ತಾ ಇರೋದು. 1 kg ಚಿಕನ್ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು 3ರಿಂದ 4 ಸಲ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾವು ಒಗ್ಗರಣೆಗೆ ಚಿಕನ್ ಪೀಸ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪೀಸಸ್ಗೂ ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ಒಗ್ಗರಣೆಗೆ ನಾವು ಪೀಸಸ್ನ ಸೇರಿಸ್ಬಿಡ್ಬೇಕು. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. 1 kgಗಿಂತ ಸ್ವಲ್ಪ ಜಾಸ್ತಿ ರೈಸ್ನ ಸೇರಿಸ್ತೀನಿ ನಾನು. ನೋಡಿ, ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇರಬೇಕು. ಇದಾದಮೇಲೆ ಬಿರಿಯಾನಿ ಮಸಾಲ 1 ಫುಲ್ ಪ್ಯಾಕೆಟ್ ಸೇರಿಸಿದ್ದೀನಿ. ಗರಂ ಮಸಾಲಾನ 2 ಸ್ಪೂನ್ ಸೇರಿಸಿದ್ದೀನಿ. ಇದು ಅಷ್ಟೇ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ನಾವು ಖಾರಕ್ಕೆ ಇಲ್ಲಿ ಹಚ್ಚ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಆಲ್ರೆಡಿ ನಾನು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಇಲ್ಲಿ ಜಸ್ಟ್ 1 ಸ್ಪೂನ್ ಮಾತ್ರ ಹಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಖಾರನ ಜಾಸ್ತಿ ಇಷ್ಟಪಡೋದೇ ಆದರೆ ಇಲ್ಲಿ 2 ಸ್ಪೂನ್ ಖಾರ ಪುಡಿ ಕೂಡ ಸೇರಿಸ್ಬೋದು. ಇದು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ಬೋದು. ಎಷ್ಟು ಫ್ರೈ ಆಗುತ್ತೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ನೀರು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಗ್ಲಾಸ್ ನೀರು ತೊಗೊಳ್ತೀರಾ ಅನ್ನೋದು, ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀರಾ ಅಂದರೆ 4 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 6 ಗ್ಲಾಸ್ ನೀರು ಹಾಕಿ ಅದ್ರ ಮೇಲೆ ಒಂದು ½ ಕಪ್ ಹಾಕಿದರೆ ಸರಿ ಹೋಗುತ್ತೆ. ನಾನಿಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 8 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಮತ್ತೆ ಟೇಸ್ಟ್ ನೋಡಿ ಸಾಲ್ಟ್ ಟೇಸ್ಟ್ನ ಮತ್ತೆ ಸೇರಿಸ್ಬೋದು. ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಅದು ಈ ರೀತಿ ಕುದಿ ಬಂದು ಆದಮೇಲೆ ನಾವು ಅಕ್ಕಿನ ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ಅಕ್ಕಿನ ಒಂದು 3ರಿಂದ 4 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸೇರಿಸ್ತಾ ಇದ್ದೀನಿ. ಇವಾಗ ಅಕ್ಕಿ ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ತಳಕ್ಕೆ ಹೋಗಿ ಕೂತ್ಬಿಡುತ್ತೆ ಅಲ್ವಾ ಅಕ್ಕಿ, ಸೊ ಹಾಗಾಗಿ ತಳದಿಂದ ಮೇಲೆ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಸಲ ಕ್ಯಾಪ್ನ ಕ್ಲೋಸ್ ಮಾಡಿದ ಮೇಲೆ ಮತ್ತೆ ತೆಗಿಲಿಕ್ಕೆ ಹೋಗಬಾರ್ದು. ಅದು ಲಾಸ್ಟ್ ಫೈನಲ್ಲಿಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಬೇಕು. ಮಧ್ಯ ಒಂದು ಸಲ ತೆಗೆದು ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಕ್ಲೋಸ್ ಮಾಡಿ ಲಾಸ್ಟಿಗೆ ಅದನ್ನು ತೆಗಿಬೇಕು. ಪದೇ ನೀವು ತೆಗೆಯೋದ್ರಿಂದ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ
ಪದೇ ಪದೇ ತೆಗೆದು ಮಿಕ್ಸ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಾಗೂ ತೆಗಿಬೇಕು ಮಿಕ್ಸ್ ಮಾಡಬೇಕು ಅಂದರೆ ಒಂದು ಸಲ ಮಾತ್ರ ಆ ರೀತಿ ಮಾಡಿ. ಇದರಿಂದ ರೈಸು ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗೂ ಕೂಡ ಅಕ್ಕಿ ಬಾಯ್ಲ್ ಆಗಿರುತ್ತೆ, ಉದುದ್ರಾಗಿರುತ್ತೆ ನೋಡಿ. ಆ ರೀತಿ ಮಾಡೋದ್ರಿಂದ, ಪದೇ ಪದೇ ತೆಗೆಯೋದ್ರಿಂದ ಬಿರಿಯಾನಿ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸಾಫ್ಟ್ ಆಗಿಬಿಡುತ್ತೆ, ಉದುದ್ರಾಗಿ ಬರಲ್ಲ. ಹಾಗಾಗಿ ಬಿಸಿಲೇ ಈ ಥರ ಬಿರಿಯಾನಿ ತಿನ್ನೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ಸಿಗೆ ನಾನು ಮೊಸರು ಗೊಜ್ಜು ಮಾಡ್ಕೊಂಡಿದ್ದೆ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿದರೆ ನಮ್ಮ ಬಿರಿಯಾನಿ ರೆಡಿ ಆಯಿತು. ಹಾಗೆ ಇದಕ್ಕೂ ಮೊದಲು ನಾನು ಒಂದು ಕಡಲೆಬೇಳೆ ವಡೆ ರೆಸಿಪಿನ ಶೇರ್ ಮಾಡಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.